ಎಲ್ಲರಿಗೂ ನಮಸ್ಕಾರ. ಅಮ್ಮನ ಕೈ ರುಚಿಗೆ ಸ್ವಾಗತ. ಇವತ್ತು ಬೀಟ್ರೂಟ್ ಪಲ್ಯ ಮಾಡೋಣ ಅಂದ್ಕೊಂಡಿದ್ದೀವಿ. ಇದು ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ರುಬ್ಕೊಳ್ಳೋದಕ್ಕೆ ಈರುಳ್ಳಿ, ಒಂದೆರಡು ಈರುಳ್ಳಿ ತೊಗೊಂಡಿದ್ದೀವಿ, ಅದು ದಪ್ಪನಾಗಿ ಹೆಚ್ಕೊಂಡಿರೋದು. ನಂತರ ಕಾಯಿ ತುರಿ, ಒಂದು ಹೋಳಷ್ಟು ಕಾಯಿ ತುರಿ, ನಂತರ ಒಂದು 8 ಹಸಿಮೆಣಸಿನ್ಕಾಯಿ, ನಂತರ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ, 1 ಇಂಚು ಶುಂಠಿ, ನಂತರ ಚಕ್ಕೆ, ಒಂದು ಅರ್ಧ ಇಂಚು, 2 ಏಲಕ್ಕಿ, ಒಂದು 4 ಲವಂಗ ಮತ್ತು ಹುರಿಗಡಲೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲ ಹಸಿದೆ ಹಾಕಿ ರುಬ್ಕೋಬೇಕು. ರುಬ್ಕೊಂಡು ಕೂಡ ಆಗಿದೆ. ಈಗ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೊಂದು 2 ಸೌಟಷ್ಟು ಎಣ್ಣೆ ಹಾಕಿ, ಎಣ್ಣೆ ಕಾದಾದ ನಂತರ ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆ, ನಂತರ ಕಡಲೆಬೇಳೆ 1 ಚಮಚದಷ್ಟು, ಸ್ವಲ್ಪ ಕರಿಬೇವು, ನಂತರ ಹೆಚ್ಕೊಂಡಿರೋ ಅಂಥ ಒಂದು 3 ಈರುಳ್ಳಿ, 1-2 ಟೊಮೆಟೊ ಹಾಕಿ ಫ್ರೈ ಮಾಡ್ಕೋಬೇಕು. ನಂತರ ಸ್ವಲ್ಪ ಅರಿಶಿಣದ ಪುಡಿ ಮತ್ತು ಉಪ್ಪು, ಖಾರದ ಪುಡಿ 1 ಚಮಚ, ಗರಂ ಮಸಾಲ ಒಂದು ಅರ್ಧ ಚಮಚ ಹಾಕಿ ಫ್ರೈ ಮಾಡ್ಕೋಬೇಕು. ನಂತರ ರುಬ್ಬಿರೋ ಅಂಥ ಮಸಾಲೆ ಹಾಕಬೇಕು. ಇದು ಚಪಾತಿ, ಪೂರಿ, ದೋಸೆ, ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ ಜೊತೆಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಮತ್ತು ಅನ್ನದ ಜೊತೆಗೂ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಹಸಿ ವಾಸನೆ ಹೋಗೋ ಸಲುವಾಗಿ ಒಂದು ಪ್ಲೇಟ್ ಮುಚ್ಚಿ ಒಂದು 10 ನಿಮಿಷ ಕಾಲ ಇಟ್ಟು, ನಂತರ ಪ್ಲೇಟ್ ತೆಗೆದಾದ ನಂತರ ಹೆಚ್ಕೊಂಡಿರೋ ಅಂಥ ಒಂದು ಅರ್ಧ kg ಬೀಟ್ರೂಟನ್ನು ಹಾಕಿ ಫ್ರೈ ಮಾಡ್ಕೋಬೇಕು. ನಂತರ ರುಬ್ಬಿರೋ ಅಂಥದ್ದೇ ನೀರಿರುತ್ತಲ್ಲ, ಅದು ನೀರು ಹಾಕಬೇಕು. ನಂತರ ಉಪ್ಪು, ಸಕ್ಕರೆ ಸ್ವಲ್ಪ ಹಾಕಿ, ಇನ್ನೊಂದು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ನಂತರ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು 3 ವಿಜಲ್ ಕೂಗಿಸ್ಕೋಬೇಕು. ಅದು ಬೇಯಬೇಕಲ್ವ, ಅದಕ್ಕೋಸ್ಕರ. ಈಗ ರೆಡಿಯಾಗಿದೆ. 3 ವಿಸಲ್ ಕೂಡ ಹೋಗಾಗಿದೆ. ಇದು ತುಂಬಾ ರುಚಿಕರವಾಗಿರುತ್ತೆ.